ಇವತ್ತು ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳು ದಿನದಿನಕ್ಕೆ ಹದಗೆಡ್ತಾ ಇದ್ದಾವೆ. ಈ ಒಕ್ಕೂಟ ವ್ಯವಸ್ಥೆಗೆ ದೊಡ್ಡ ಸವಾಲಾಗಿ ನಿಂತಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ರಾಜ್ಯ ಸರ್ಕಾರದ ಇತಿಮಿತಿಗಳನ್ನು ನೋಡಿ ಅವರ ಜೊತೆಗೆ ಸಂವಾದ ಮಾಡಿ ಚರ್ಚೆ ಮಾಡಿ ಯೋಜನೆಗಳನ್ನು ರೂಪಿಸುವುದು ಸಾಮಾನ್ಯವಾಗಿ ವಾಡಿಕೆ ಇದ್ದಂಥ ಒಂದು ಪರಂಪರೆ. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ತನಗೆ ಬೇಕೋ ಬಿಟ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ರಾಜ್ಯ ಮತ್ತು ಕೇಂದ್ರದ ಸಂಬಂಧಗಳನ್ನು ಹಾಳು ಮಾಡ್ತಾ ಇದೆ. ಅದು ಅನೇಕ ರಂಗಗಳಲ್ಲಿ ಇವತ್ತು ಸಂಬಂಧಗಳು ಹಾಳಾಗ್ತಾ ಇದ್ದಾವೆ. ಅನುದಾನದ ಹಂಚಿಕೆಯಲ್ಲಿ ಒಂಥರ ಆಗಿದ್ರೆ ಇನ್ನು ಬೇರೆ ಬೇರೆ ಕಾನೂನುಗಳನ್ನು ಪಾಸ್ ಮಾಡುವಾಗ ಇನ್ನೊಂಥರ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಮುಂದೆ ಬರ್ತಕ್ಕಂಥ ಜನಗಣತಿಯಲ್ಲಿ ದಕ್ಷಿಣ ಭಾರತದ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಉತ್ತರ ಭಾರತದ ಜನಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಾವು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಒಗ್ಗಟ್ಟಿಗೆ ಇರಬೇಕು, ಒಟ್ಟಾಗಿ ಹೋಗಬೇಕು ಮತ್ತು ಭಾರತವನ್ನು ಗಟ್ಟಿಮುಟ್ಟಿಯಾಗಿ ಬೆಳೆಸಬೇಕನ್ನುವಂಥ ಉದ್ದೇಶದವರು. ಆದರೆ ಈ ಜನಗಣತಿ ಮುಗಿದ ಮೇಲೆ ನಮಗೊಂದು ಆತಂಕ ಏನಂದ್ರೆ, ಈ ಲೋಕಸಭಾ ಪ್ರತಿನಿಧಿಸುವಂತ ಸದಸ್ಯರ ಸಂಖ್ಯೆ ಉತ್ತರ ಭಾರತದಲ್ಲಿ ವ್ಯಾಪಕವಾಗಿ ಆಗ್ತದೆ. ನಮ್ಮ ಕಡೆ ಅಷ್ಟೇ ಇರಬಹುದು, ಅದಕ್ಕಿಂತ ಕಡಿಮೆನೂ ಆಗಬಹುದು. ಇದೊಂದು ಆತಂಕ ಇದೆ. ಹಾಗಾಗಿ ಈ ಒಂದು ಗಂಭೀರ ವಿಷಯವನ್ನ ಚರ್ಚೆ ಮಾಡಲು ನಾವು ದೇಶದ ಸಮಾಜವಾದಿ ಸ್ನೇಹಿತರೆಲ್ಲ ಸೇರಿ ಇವತ್ತು ಬರುವ 20ನೇ ತಾರೀಕಿನ ದಿವಸ ಬೆಂಗಳೂರಿನಲ್ಲಿ ಗಾಂಧಿ ಭವನದ ಕೊಂಡಜ್ಜಿ ಬಸಪ್ಪ ಹಾಲ್ನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಮಾಜಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಆಮೇಲೆ ಉದ್ಘಾಟನೆ ಸಮಾರಂಭ ಮುಗಿದ ಮೇಲೆ ಗಂಭೀರವಾದಂಥ ಚರ್ಚೆಗಳು ನಡೀತವೆ. ಆಂಧ್ರದಿಂದ, ಕೇರಳದಿಂದ, ತಮಿಳುನಾಡಿನಿಂದ, ಪಾಂಡಿಚೇರಿಯಿಂದ ಮತ್ತು ತೆಲಂಗಾಣದಿಂದ ಎಲ್ಲ ಸ್ನೇಹಿತರು ಬರ್ತಾರೆ. ಇದಕ್ಕೆ ಒಂದು ದಾರಿ ಹುಡುಕುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ಮತ್ತು ಸರ್ಕಾರಕ್ಕೂ ಕೂಡ, ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೇವೆ. ಅದನ್ನು ಕೈಬಿಟ್ಟು ಎಲ್ಲ ರಾಜ್ಯಗಳಿಗೆ ಒಪ್ಪುವಂತ ಒಂದು ಫಾರ್ಮುಲಾ ರಚನೆ ಆಗಬೇಕು ಮತ್ತು ಎಲ್ಲ ದೇಶ ಒಗ್ಗಟ್ಟಾಗಿರಬೇಕು. ಇದನ್ನ ತಾವು ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಈಗ ಇತ್ತೀಚೆಗೆ ಏನು ಕಾನೂನುಗಳನ್ನು ಪಾಸ್ ಮಾಡಿದ್ದಾರೆ, ಅದು ಜಿ ಕಾನೂನಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದಕ್ಕೆ ನಾನು ರಾಷ್ಟ್ರಪತಿಗಳಿಗೆ ಒಂದು ಒತ್ತಾಯ ಕೂಡ ಮಾಡ್ತೀವಿ. ದಯಮಾಡಿ ಹಸ್ತಾಕ್ಷರ ಅದಕ್ಕೆ ಹಾಕಬಾರ್ದು, ಆ ಕಾನೂನನ್ನು ತಿರಸ್ಕಾರ ಮಾಡಬೇಕು, ಮತ್ತೆ ಚರ್ಚೆಗೆ ಬರಬೇಕನ್ನುವಂಥ ಬೇಡಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ. ಇಷ್ಟು ಈ ಪತ್ರಿಕಾಗೋಷ್ಠಿ ಉದ್ದೇಶ. ಇವತ್ತು ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳು ದಿನದಿನಕ್ಕೆ ಹದಗೆಡ್ತಾ ಇದ್ದಾವೆ. ಈ ಒಕ್ಕೂಟ ವ್ಯವಸ್ಥೆಗೆ ದೊಡ್ಡ ಸವಾಲಾಗಿ ನಿಂತಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ರಾಜ್ಯ ಸರ್ಕಾರದ ಇತಿಮಿತಿಗಳನ್ನು ನೋಡಿ ಅವರ ಜೊತೆಗೆ ಸಂವಾದ ಮಾಡಿ ಚರ್ಚೆ ಮಾಡಿ ಯೋಜನೆಗಳನ್ನು ರೂಪಿಸುವುದು ಸಾಮಾನ್ಯವಾಗಿ ವಾಡಿಕೆ ಇದ್ದಂಥ ಒಂದು ಪರಂಪರೆ. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ತನಗೆ ಬೇಕೋ ಬಿಟ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ರಾಜ್ಯ ಮತ್ತು ಕೇಂದ್ರದ ಸಂಬಂಧಗಳನ್ನು ಹಾಳು ಮಾಡ್ತಾ ಇದೆ. ಅದು ಅನೇಕ ರಂಗಗಳಲ್ಲಿ ಇವತ್ತು ಸಂಬಂಧಗಳು ಹಾಳಾಗ್ತಾ ಇದ್ದಾವೆ. ಅನುದಾನದ ಹಂಚಿಕೆಯಲ್ಲಿ ಒಂಥರ ಆಗಿದ್ರೆ ಇನ್ನು ಬೇರೆ ಬೇರೆ ಕಾನೂನುಗಳನ್ನು ಪಾಸ್ ಮಾಡುವಾಗ ಇನ್ನೊಂಥರ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಮುಂದೆ ಬರ್ತಕ್ಕಂಥ ಜನಗಣತಿಯಲ್ಲಿ ದಕ್ಷಿಣ ಭಾರತದ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಉತ್ತರ ಭಾರತದ ಜನಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಾವು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಒಗ್ಗಟ್ಟಿಗೆ ಇರಬೇಕು, ಒಟ್ಟಾಗಿ ಹೋಗಬೇಕು ಮತ್ತು ಭಾರತವನ್ನು ಗಟ್ಟಿಮುಟ್ಟಿಯಾಗಿ ಬೆಳೆಸಬೇಕನ್ನುವಂಥ ಉದ್ದೇಶದವರು. ಆದರೆ ಈ ಜನಗಣತಿ ಮುಗಿದ ಮೇಲೆ ನಮಗೊಂದು ಆತಂಕ ಏನಂದ್ರೆ, ಈ ಲೋಕಸಭಾ ಪ್ರತಿನಿಧಿಸುವಂತ ಸದಸ್ಯರ ಸಂಖ್ಯೆ
ಉತ್ತರ ಭಾರತದಲ್ಲಿ ವ್ಯಾಪಕವಾಗಿ ಆಗ್ತದೆ. ನಮ್ಮ ಕಡೆ ಅಷ್ಟೇ ಇರ್ಬೋದು, ಅದಕ್ಕಿಂತ ಕಡಿಮೆನೂ ಆಗ್ಬೋದು. ಇದೊಂದು ಆತಂಕ ಇದೆ. ಹಾಗಾಗಿ ಈ ಒಂದು ಗಂಭೀರ ವಿಷಯವನ್ನ ಚರ್ಚೆ ಮಾಡಲು ನಾವು ದೇಶದ ಸಮಾಜವಾದಿ ಸ್ನೇಹಿತರೆಲ್ಲ ಸೇರಿ ಇವತ್ತು ಬರುವ 20ನೇ ತಾರೀಕು ದಿವಸ ಬೆಂಗಳೂರಿನಲ್ಲಿ ಗಾಂಧಿ ಭವನದ ಕೊಂಡಜ್ಜಿ ಬಸಪ್ಪ ಹಾಲ್ನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಮಾಜಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಆಮೇಲೆ ಉದ್ಘಾಟನೆ ಸಮಾರಂಭ ಮುಗಿದ ಮೇಲೆ ಗಂಭೀರವಾದಂಥ ಚರ್ಚೆಗಳು ನಡೀತವೆ. ಆಂಧ್ರದಿಂದ, ಕೇರಳದಿಂದ, ತಮಿಳುನಾಡಿನಿಂದ, ಪಾಂಡಿಚೇರಿಯಿಂದ ಮತ್ತು ತೆಲಂಗಾಣದಿಂದ ಎಲ್ಲ ಸ್ನೇಹಿತರು ಬರ್ತಾರೆ. ಇದಕ್ಕೆ ಒಂದು ದಾರಿ ಹುಡುಕುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ಮತ್ತು ಸರ್ಕಾರಕ್ಕೂ ಕೂಡ, ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೇವೆ. ಅದನ್ನು ಕೈಬಿಟ್ಟು ಎಲ್ಲ ರಾಜ್ಯಗಳಿಗೆ ಒಪ್ಪುವಂತ ಒಂದು ಫಾರ್ಮುಲಾ ರಚನೆ ಆಗಬೇಕು ಮತ್ತು ಎಲ್ಲ ದೇಶ ಒಗ್ಗಟ್ಟಾಗಿರಬೇಕು. ಇದನ್ನ ತಾವು ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಈಗ ಇತ್ತೀಚೆಗೆ ಏನು ಕಾನೂನುಗಳನ್ನು ಪಾಸ್ ಮಾಡಿದ್ದಾರೆ, ಅದು ಜಿ ಕಾನೂನಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದಕ್ಕೆ ನಾನು ರಾಷ್ಟ್ರಪತಿಗಳಿಗೆ ಒಂದು ಒತ್ತಾಯ ಕೂಡ ಮಾಡ್ತೀವಿ. ದಯಮಾಡಿ ಹಸ್ತಾಕ್ಷರ ಅದಕ್ಕೆ ಹಾಕಬಾರ್ದು, ಆ ಕಾನೂನನ್ನು ತಿರಸ್ಕಾರ ಮಾಡಬೇಕು, ಮತ್ತೆ ಚರ್ಚೆಗೆ ಬರಬೇಕನ್ನುವಂಥ ಬೇಡಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ. ಇಷ್ಟು ಈ ಪತ್ರಿಕಾಗೋಷ್ಠಿ ಉದ್ದೇಶ. ಇವತ್ತು ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳು ದಿನದಿನಕ್ಕೆ ಹದಗೆಡ್ತಾ ಇದ್ದಾವೆ. ಈ ಒಕ್ಕೂಟ ವ್ಯವಸ್ಥೆಗೆ ದೊಡ್ಡ ಸವಾಲಾಗಿ ನಿಂತಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ರಾಜ್ಯ ಸರ್ಕಾರದ ಇತಿಮಿತಿಗಳನ್ನು ನೋಡಿ ಅವರ ಜೊತೆಗೆ ಸಂವಾದ ಮಾಡಿ, ಚರ್ಚೆ ಮಾಡಿ ಯೋಜನೆಗಳನ್ನು ರೂಪಿಸುವುದು ಸಾಮಾನ್ಯವಾಗಿ ವಾಡಿಕೆ ಇದ್ದಂಥ ಒಂದು ಪರಂಪರೆ. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ತನಗೆ ಬೇಕೋ ಬಿಟ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ರಾಜ್ಯ ಮತ್ತು ಕೇಂದ್ರದ ಸಂಬಂಧಗಳನ್ನು ಹಾಳು ಮಾಡ್ತಾ ಇದೆ. ಅದು ಅನೇಕ ರಂಗಗಳಲ್ಲಿ ಇವತ್ತು ಸಂಬಂಧಗಳು ಹಾಳಾಗ್ತಾ ಇದ್ದಾವೆ. ಅನುದಾನದ ಹಂಚಿಕೆಯಲ್ಲಿ ಒಂಥರ ಆಗಿದ್ರೆ, ಇನ್ನು ಬೇರೆ ಬೇರೆ ಕಾನೂನುಗಳನ್ನು ಪಾಸ್ ಮಾಡುವಾಗ ಇನ್ನೊಂಥರ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಮುಂದೆ ಬರ್ತಕ್ಕಂಥ ಜನಗಣತಿಯಲ್ಲಿ ದಕ್ಷಿಣ ಭಾರತದ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಉತ್ತರ ಭಾರತದ ಜನಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಾವು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಒಗ್ಗಟ್ಟಿಗೆ ಇರಬೇಕು, ಒಟ್ಟಾಗಿ ಹೋಗಬೇಕು ಮತ್ತು ಭಾರತವನ್ನು ಗಟ್ಟಿಮುಟ್ಟಿಯಾಗಿ ಬೆಳೆಸಬೇಕನ್ನುವಂಥ ಉದ್ದೇಶದವರು. ಆದರೆ ಈ ಜನಗಣತಿ ಮುಗಿದ ಮೇಲೆ ನಮಗೆ ಒಂದು ಆತಂಕ ಏನಂದ್ರೆ, ಈ ಲೋಕಸಭಾ ಪ್ರತಿನಿಧಿಸುವಂತ ಸದಸ್ಯರ ಸಂಖ್ಯೆ ಉತ್ತರ ಭಾರತದಲ್ಲಿ ವ್ಯಾಪಕವಾಗಿ ಆಗ್ತದೆ. ನಮ್ಮ ಕಡೆ ಅಷ್ಟೇ ಇರ್ಬೋದು, ಅದಕ್ಕಿಂತ ಕಡಿಮೆನೂ ಆಗ್ಬೋದು. ಇದೊಂದು ಆತಂಕ ಇದೆ. ಹಾಗಾಗಿ ಈ ಒಂದು ಗಂಭೀರ ವಿಷಯವನ್ನ ಚರ್ಚೆ ಮಾಡಲು ನಾವು ದೇಶದ ಸಮಾಜವಾದಿ ಸ್ನೇಹಿತರೆಲ್ಲ ಸೇರಿ ಇವತ್ತು ಬರುವ 20ನೇ ತಾರೀಕು ದಿವಸ ಬೆಂಗಳೂರಿನಲ್ಲಿ ಗಾಂಧಿ ಭವನದ ಕೊಂಡಜ್ಜಿ ಬಸಪ್ಪ ಹಾಲ್ನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಮಾಜಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಆಮೇಲೆ ಉದ್ಘಾಟನೆ ಸಮಾರಂಭ ಮುಗಿದ ಮೇಲೆ ಗಂಭೀರವಾದಂಥ ಚರ್ಚೆಗಳು ನಡೀತವೆ. ಆಂಧ್ರದಿಂದ, ಕೇರಳದಿಂದ, ತಮಿಳುನಾಡಿನಿಂದ, ಪಾಂಡಿಚೇರಿಯಿಂದ ಮತ್ತು ತೆಲಂಗಾಣದಿಂದ ಎಲ್ಲ ಸ್ನೇಹಿತರು ಬರ್ತಾರೆ. ಇದಕ್ಕೆ ಒಂದು ದಾರಿ ಹುಡುಕುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ಮತ್ತು ಸರ್ಕಾರಕ್ಕೂ ಕೂಡ, ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೇವೆ. ಅದನ್ನು ಕೈಬಿಟ್ಟು ಎಲ್ಲ ರಾಜ್ಯಗಳಿಗೆ ಒಪ್ಪುವಂತ ಒಂದು ಫಾರ್ಮುಲಾ ರಚನೆ ಆಗಬೇಕು ಮತ್ತು ಎಲ್ಲ ದೇಶ ಒಗ್ಗಟ್ಟಾಗಿರಬೇಕು. ಇದನ್ನ ತಾವು ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಈಗ ಇತ್ತೀಚೆಗೆ ಏನು ಕಾನೂನುಗಳನ್ನು ಪಾಸ್ ಮಾಡಿದ್ದಾರೆ, ಅದು ಜಿ ಕಾನೂನಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದಕ್ಕೆ ನಾನು ರಾಷ್ಟ್ರಪತಿಗಳಿಗೆ ಒಂದು ಒತ್ತಾಯ ಕೂಡ ಮಾಡ್ತೀವಿ. ದಯಮಾಡಿ ಹಸ್ತಾಕ್ಷರ ಅದಕ್ಕೆ ಹಾಕಬಾರ್ದು, ಆ ಕಾನೂನನ್ನು ತಿರಸ್ಕಾರ ಮಾಡಬೇಕು, ಮತ್ತೆ ಚರ್ಚೆಗೆ ಬರಬೇಕನ್ನುವಂಥ ಬೇಡಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ. ಇಷ್ಟು ಈ ಪತ್ರಿಕಾಗೋಷ್ಠಿ ಉದ್ದೇಶ.